ಮಳೆ ಬಂದಿದೆ ಇವತ್ತು. ನೋಡಿ ಹೆಂಗೆ ನೀರೆಲ್ಲ ನಿಂತು ಬಿಡತ್ತೆ ಮಳೆ ಬಂದ್ರೆ ಅಂತ. ಇವತ್ತು ದುಬೈ ವೆದರ್ ಫುಲ್ ಬೆಂಗಳೂರು ವೆದರ್ ಥರ ಫೀಲ್ ಆಗ್ತಾ ಇತ್ತು. ಮಾರ್ನಿಂಗಿಂದ ಕ್ಲೌಡಿ ಇತ್ತು, ಸ್ವಲ್ಪ ಮಳೆ ಆಯಿತು. ಇಲ್ಲಿ ಸ್ವಲ್ಪ ಮಳೆ ಆದರೂ ಅಷ್ಟೇ ನೀರೆಲ್ಲ ನಿಂತ್ಕೊಂಡು ಬಿಡತ್ತೆ. ಇಲ್ಲಿ ಮಳೆ ಆಗಲ್ಲ, ಇವರು ಆಗೋ ಥರ ಕ್ಲೌಡ್ ಸೀಡಿಂಗ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಮಳೆ ಬರೆಸ್ತಾರೆ. ಸೊ ಒಂಥರ ಈ ವೆದರ್ ಇವತ್ತು ಚೆನ್ನಾಗಿದೆ. ಸ್ವಲ್ಪ ಟೀ ಕುಡಿಯೋಣ ಅಂತ ಹೊರಗಡೆ ಬಂದಿದ್ದೀವಿ. ನಮ್ಮಲ್ಲೆಲ್ಲ ಹೇಗೆ ಟೀ ಅಂತ ಎಲ್ಲ ಹೇಳ್ತೀವಲ್ವ, ಇಲ್ಲಿನೂ ಕರಕ್ ಅಂತ ಫೇಮಸ್. ಸೊ ಟೀನೇ ಸೇಮೇ, ಬಟ್ ಇಲ್ಲಿ ಟೀ ಅನ್ನಲ್ಲ, ಕರಕ್ ಅಂತ ಹೇಳ್ತಾರೆ. ನಾನು ಯೂಶಲಿ ಇಲ್ಲಿ ಕರಕ್ ಕುಡಿತೀನಿ, ಚೆನ್ನಾಗಿದೆ. ಇಲ್ಲಿ ಇಲೈಚಿ ಫ್ಲೇವರ್ ಕೂಡ ಇದೆ. ಅಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದೆ. ಸೊ ನನ್ನ ಮುಂದ್ಗಡೆ ಇಲ್ಲಿ ಬಸ್ ಸ್ಟಾಪ್ ಇದೆ, ಇಲ್ಲಿ ಕೂತು ಟೀ ಕುಡಿಯೋಣ. ಸೊ ಈ ಥರ ಇರುತ್ತೆ ದುಬೈ ಬಸ್ ಸ್ಟಾಪ್. ಆರೋಗ್ಯತೆ ಸ್ವಲ್ಪ ಗ್ರೋಸರಿ ಪರ್ಚೇಸ್ ಮಾಡುವ.
ಮನೆಗೆ ಹೋಗಿ ಶೂ ಹಾಕ್ಕೊಂಡು ಬಂದೆ, ಸ್ವಲ್ಪ ವಾಕ್ ಮಾಡೋಣ ಇನ್ನ ಅಂತ. ಮತ್ತು ನನ್ನ ಬ್ಲಾಗ್ಸ್ ಎಲ್ಲ ನೋಡಿದ್ರ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದು, ಮತ್ತು ಇಲ್ಲಿ ನಾವು ಯಾವ್ಯಾವ ಪ್ಲೇಸ್ ಎಲ್ಲ ನೋಡಿದ್ವಿ ಅಂತ ವ್ಲಾಗ್ ಮಾಡಿ ಹಾಕ್ತಾ ಇದ್ದೆ. ಸೊ ನೋಡಿದ್ರ, ಇನ್ನೂ ಒಂದು ವ್ಲಾಗ್ ಪೆಂಡಿಂಗ್ ಇದೆ, ನೆಕ್ಸ್ಟ್ ಹಾಕ್ತೀನಿ, ಅದು ಎಡಿಟ್ ಮಾಡಿಲ್ಲ ಇನ್ನು. ಗೋಲ್ಡ್ ಸುಕ್ಕಿಗೆಲ್ಲ ಹೋಗಿದ್ದು ವ್ಲಾಗ್ ಇನ್ನೂ ಪೆಂಡಿಂಗಲ್ಲಿದೆ. ಸೊ ಕೀಪ್ ವಾಚಿಂಗ್. ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಶೇರ್ ಮಾಡಿ, ಸ್ವಲ್ಪ ರೀಚ್ ಆಗುತ್ತೆ ಒಂದು ಸ್ವಲ್ಪ ಜನಕ್ಕಾದರೂ. ಸೊ ಶೇರ್ ಮಾಡೋದನ್ನ ಮರಿಬೇಡಿ. ಮಳೆ ಬಂದರೆ ಒಂಥರ ಚೆನ್ನಾಗಿರುತ್ತೆ, ರೋಡ್ಸ್ ಎಲ್ಲ ನೋಡೋದಕ್ಕೆ ಇನ್ನೂ ಫುಲ್ ಮೊದಲೇ ಕ್ಲೀನಾಗಿರುತ್ತೆ, ಇನ್ನೂ ಕ್ಲೀನಾಗಿರುತ್ತೆ ರೋಡ್ಸ್ ಎಲ್ಲ. ಸೊ ವೆದರು ಚೆನ್ನಾಗಿದೆ, ಅಷ್ಟೊಂದು ಕೋಲ್ಡ್ ಇಲ್ಲ. ಲಾಸ್ಟ್ ವೀಕ್ ಫುಲ್ಲು ಕೋಲ್ಡ್ ಇತ್ತು, ಅಂದರೆ ಈ ವೀಕೆ ಮಂಡೇಯಿಂದ ಇಲ್ಲಿವರೆಗೂ ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ಎಲ್ಲ ಫುಲ್ಲು ಚಳಿ ಇತ್ತು ಇಲ್ಲಿ. ಹಾಗಾಗಿ ಫೀವರು, ಕೋಲ್ಡು ಎಲ್ಲ ಬಂದು ಹೋಯ್ತು, ಎಲ್ಲರಿಗೂ ಬಂದೋಯ್ತು. ಸ್ವಲ್ಪ ಮನೆ ಫ್ಯಾಮಿಲಿ ಮೆಂಬರ್ಸ್ ಏನು ಬಂದಿದ್ರು ಅವ್ರಿಗೂ ಎಲ್ಲ ಹುಷಾರೇ ಇರಲಿಲ್ಲ. ಸೊ ಜಾಸ್ತಿ ನಾವು ಬೇರೆ ಪ್ಲೇಸಸ್ ಹೋಗಲಿಲ್ಲ. ಆಲ್ಮೋಸ್ಟ್ ನಾವು ಅಂದ್ಕೊಂಡಿದ್ದು ಎಲ್ಲ ಪ್ಲೇಸಸ್ ಕವರ್ ಮಾಡಿದ್ವಿ. ಇನ್ನು ಒಂದು ಪ್ಲೇಸ್ ಗ್ಲೋಬಲ್ ವಿಲೇಜ್ಗೆ ಒಂದು ಹೋಗಬೇಕು ಅಂದ್ಕೊಂಡ್ವಿ, ಬಟ್ ಹೋಗೋಕ್ಕಾಗಲಿಲ್ಲ. ಅದು ಬಿಟ್ಟರೆ ಎಲ್ಲ ನಾವು ಅಂದ್ಕೊಂಡಿದ್ದ ಪ್ಲೇಸಸ್ ಎಲ್ಲ ಆಲ್ಮೋಸ್ಟ್ ಕವರ್ ಮಾಡಿದ್ವಿ. ಇಲ್ಲಿ ಹಿಂಗೆ ಫುಲ್ ನೀರೆಲ್ಲ ನಿಂತ್ಕೊಂಡ್ಬಿಡತ್ತೆ. ಯೂಶಲಿ ಇಲ್ಲಿ ಚರಂಡಿ ಎಲ್ಲ ಮಾಡಿಲ್ಲ, ಯಾಕಂದರೆ ಇಲ್ಲಿ ಅಪರೂಪಕ್ಕೆ ಮಳೆ ಆಗೋದಲ್ವಾ, ಮಳೆನೇ ಆಗೋದಿಲ್ಲ. ಅದಕ್ಕೆ ಜಾಸ್ತಿ ಚರಂಡಿ ಆ ಥರ ಎಲ್ಲ ಏನಿಲ್ಲ. ವೆದರ್ ಕಂಡೀಷನ್ ಚೆನ್ನಾಗಿಲ್ಲ, ಸ್ವಲ್ಪ ರೇನ್ ಎಲ್ಲ ಬರುತ್ತೆ ಅಂತ ಅನ್ನೋದಾದರೆ ವರ್ಕ್ ಫ್ರಮ್ ಹೋಮ್ ಕೊಟ್ಬಿಡ್ತಾರೆ. ಯಾಕಂದರೆ ರೋಡಲ್ಲೆಲ್ಲ ಸ್ವಲ್ಪ ನೀರು ನಿಂತ್ಕೊಂಡು ಸ್ವಲ್ಪ ಟ್ರಾಫಿಕ್ ಎಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಅದಕ್ಕೆ ಯೂಶ್ವಲಿ ಸ್ವಲ್ಪ ವೆದರ್ ಕಂಡೀಷನ್ಸ್ ಮೇಲೆ ವರ್ಕ್ ಫ್ರಮ್ ಹೋಮ್ ಎಲ್ಲ ಕೊಡ್ತಾರೆ. ಏನು ಗೊತ್ತಾ, ರೋಬೋಟ್ ಇದೆ, ನಾನು ರೋಬೋಟ್ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಡೆಲಿವರಿ ರೋಬೋಟ್ ಆಯಿತಾ. ಇದು ಮುಂದ್ಗಡೆ ನಾವು ನಿಂತರೆ ಅದು ನಿಂತ್ಕೊಂಡು ಬಿಡತ್ತೆ. ಪಾಪ ಸ್ವಲ್ಪ ಕಾಡ್ಸೋಣವಾ, ನೋಡಿ ನಿಂತ್ಕೊಂಡು ಬಿಡತ್ತೆ ಪಾಪ. ಇದು ಡೆಲಿವರಿ ಮಾಡೋದಕ್ಕಂತ ಯೂಸ್ ಮಾಡ್ತೇವೆ. ಇಷ್ಟು ಹತ್ರದಿಂದ ಇವತ್ತೇ ನಾನು ನೋಡ್ತಾ ಇರೋದು. ಚೆನ್ನಾಗಿದೆ ಅಲ್ವಾ? ಓಕೆ, ಬಾಯ್. ಚಿಕ್ಕ ಗುಬ್ಬಿ ಇದೆ ಗೊತ್ತಾ, ಇದು ಪುಟಾಣಿ. ಇಲ್ಲಿ ನೀರೆಲ್ಲ ಏನು ನಿಲ್ಲತ್ತೆ, ಅದನ್ನ ಹಾಗೆ ಬಿಡೋದು ಇಲ್ಲ, ಜಾಸ್ತಿ ಹೊತ್ತು ರಿಮೂವ್ ಮಾಡಿಬಿಡ್ತಾರೆ. ಸ್ವಲ್ಪ ಗಾಡಿ ಎಲ್ಲ ತೊಗೊಂಡ್ಬಂದು ಅದರಲ್ಲಿ ಹಾಕ್ಕೊಂಡು ಹೋಗ್ತಾರೆ. ಸೊ ಆ ಥರ ಎಲ್ಲ ಕ್ಲೀನ್ ಮಾಡ್ತಾರೆ, ಜಾಸ್ತಿ ಹೊತ್ತೇನು ಬಿಡೋದಿಲ್ಲ. ಬಾತುಕೋಳಿ ಎಲ್ಲೈತಿ, ಅಲ್ಲೊಂದೈತಲ್ಲ.
ಓಕೆ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.